ಸರ್ಕಾರದ ಬಾವಿ ಇತ್ತು, ಸರ್ಕಾರದ ಬಾವಿಯನ್ನು ಮುಚ್ಚಿ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದಾರೆ ನೋಡಿ ಸರ್. ಇಲ್ಲ ಅಂತೆಲ್ಲ ಗ್ರಾಮದಲ್ಲಿ ನಮ್ಮ ಹೆಸರು ಅಣ್ಣಪ್ಪ ಅಂತೇಳಿ, ಇದು ಗ್ರಾಮ ಗುತ್ತನಹಳ್ಳಿ ಗ್ರಾಮದಲ್ಲಿ ಹಿಂದೊಂದು ಇದಿರ್ತಕ್ಕಂಥ ಸರ್ಕಾರಿ ಬಾವಿಯನ್ನು ಡಮಾಲಿಸ್ ಮಾಡಿ ಜಾಗವನ್ನು ಅತಿಕ್ರಮಿಸಿರುತ್ತಾರೆ. ಗ್ರಾಮ ಕಮಿಟಿಯವರು ಯಾವುದೇ ಕ್ರಮ ತಗೊಂಡಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಪಂಚಾಯತಿಗೆ ದೂರು ಕೊಟ್ಟಿವಿ, ತಹಸೀಲ್ದಾರಿಗೆ ದೂರು ಕೊಟ್ಟಿವಿ, ಇವಾಗ ದೂರು ಕೊಟ್ಟಿವಿ. ಯಾರು ದೂರು ಕೊಟ್ಟರು ಕೂಡ ಇದನ್ನ ಯಾವುದನ್ನು ಪರಿಗಣಿಸಿದೆ. ಕೆಲ ವ್ಯಕ್ತಿಗಳ ದುರಾಡಳಿತದಿಂದ ಈ ರೀತಿ ನಡೀತಾ ಇದಾರೆ. ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾನೆ ಸರ್. ಈ ಜಾಗ ಅವರು ಬೆಳ್ಳಿ ಮೋಹನ್ ಕುಮಾರ್ ಅವ್ರ ಜಾಗ ಇದು. ಬಾವಿ ಇದೇ ಜಾಗ ಸರ್, ತಗ್ಗಿದೆ ಇಲ್ಲಿ. ಇದೆ ಸರ್, ಮಂದಿದ್ದು ಕಳೆದ ಹೋದ ವರ್ಷ 25ರಲ್ಲಿ. ಸರ್, ನನ್ನ ಹೆಸರು ಅಣ್ಣಪ್ಪ ಅಂತ ಹೇಳಿ. ನಾನು ಗುತ್ತನಹಳ್ಳಿ ಗ್ರಾಮದ ವಾಸಿಯಾಗಿದ್ದು, ಸಾಗರ ತಾಲೂಕಿನ ಕಸಬಾ ಹೋಬಳಿ ಗ್ರಾಮಕ್ಕೆ ಸಂಬಂಧಪಡ್ತದೆ. ಸರ್ವೆ ನಂಬರ್ ಇದು ಕೆಳಭಾಗದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ 17ರಲ್ಲಿ ನಮ್ಮ ತಂದೆಯ ಜಮೀನು ಒತ್ತುವರಿಯಾಗಿ ಮೇಲ್ಭಾಗದಲ್ಲಿ ಸರ್ವೆ ನಂಬರ್ 3ರಲ್ಲಿ ಕಣ ಮಾಡ್ಕೊಂಡಿರ್ತೀವಿ. ಕಣ ಮಾಡಿರೋ ಜಾಗವನ್ನ ವ್ಯತಿರಿಕ್ತವಾಗಿ ಕೆಲವೊಂದಿಷ್ಟು ಜನಗಳೆಲ್ಲ ಇದನ್ನ ತೆರವುಗೊಳಿಸಬೇಕು ಅಂತ ಒತ್ತಾಯ ಪೂರ್ವಕ ಪ್ರಯತ್ನ ಪಡಿಸಿದ್ದಾರೆ. ಇದು ನಮ್ಮ ತಂದೆಯ ಕಾಲದಲ್ಲೂ ಮಾಡಿರ್ತಕ್ಕಂಥ ಜಾಗ ಇದು. ಹಂಗಂತ ಇದನ್ನ ಕೇಳಿದ್ರೆ ಇಲ್ಲ, ಗ್ರಾಮ ಅಭಿವೃದ್ಧಿ ಬೇಕು, ಗ್ರಾಮ ದೇವಸ್ಥಾನಕ್ಕೆ ಜಾಗ ಬೇಕು ಅಂತ ಹೇಳಿ ಕೇಳ್ತಾ ಇದಾರೆ. ಇದು ಎಷ್ಟು ತೆರವುಗೊಳಿಸಿ ಊರ ಅಧ್ಯಕ್ಷರು ಸರ್, ಊರ ಅಧ್ಯಕ್ಷರೆಲ್ಲ ಈ ರೀತಿ ತೊಂದರೆ ಕೊಡ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ ಮನವಿ ಮಾಡ್ತಿದ್ದೆ ಸರ್ ನಾನು. ಯಾಕಪ್ಪ ಅಂತಂದ್ರೆ ತಂದೆಯ ಕಾಲ ಮಾಡಿರ್ತಕ್ಕಂಥದ್ದು. ಕೆಳಗಡೆ ಜಮೀನಿ ಕೆಳಗೆ ಭತ್ತದ ಜಮೀನಿದೆ, ಭತ್ತ ತಂದು ಇಲ್ಲಿ ಹಾಕಿ ಹೋಗ್ಬಿಡ್ತೀರಿ. ಮತ್ತೆ ಮಳೆಗೆಲ್ಲಿ ಬಂತು ಅಂತ ಬೇರೆ ಕಡೆ ಹಾಕ ಅಂತ ಹೇಳ್ತಾರೆ. ಬೇರೆ ಕಡೆ ಎಲ್ಲಿ ಹಾಕಿನ್ಲಿಕ್ಕಾಗುತ್ತೆ? ಈ 2-3 ಜನ ಸೇರ್ಕೊಂಡು ಒಂದೇ ಸಲ ಒಕ್ಲಿಗೆ ಬಂತು ಅಂತ ಭಾರಿ ಪಿಕ್ಲಾಟಕ್ಕೆ ಬರ್ತೈತಿ. ಅದು ಇದ್ರ ಬಗ್ಗೆ ಸ್ವಲ್ಪ ಯಾರು ಗಮನ ಕೇರ್ ಮಾಡ್ತಾರೆ. ನೀವು ಹೊಂದಾಣಿಕೆ ಬೇಕು ಅಂತ ಹೇಳ್ತಾರೆ. ಇದು ಸಾಧ್ಯನೇ ಇಲ್ಲದ ಬಗ್ಗೆ ಸರ್ ಇದು. ಯಾಕಂದ್ರೆ ಈ ಮಳೆ ನೆಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಗತ್ಯ ಇದ್ದೇ ಇರ್ತೈತಿ. ಇದನ್ನ ಗ್ರಾಮದಾಗ ಈ ತರ ಒತ್ತಾಯ ಮಾಡ್ತಾರೆ, ಇದನ್ನ ತೆರವುಗೊಳಿಸು ಅಂತ ಹೇಳಿ. ಇದ್ರ ಬಗ್ಗೆ ನಾವು ಬಿಡಲ್ಲ ಅಂತ ಹೇಳ್ತೇವೆ ಸರ್. ಇದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ಗಮನ ಹರಿಸಿ ಸರ್. ಇದು ಯಾವ ಉದ್ದೇಶಕ್ಕೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅವ್ರೇನ್ ಕೇಳ್ತಾರೆ, ನಮಗೆ ದೇವಸ್ಥಾನಕ್ಕೆ ಜಾಗ ಬೇಕು ಅಂತ ಕೇಳ್ತಿದಾರೆ. ದೇವಸ್ಥಾನ ಇರೋದು 1 ಕಿಲೋಮೀಟರ್ ಹಿಂದಿದೆ. ಅಲ್ಲಿಗೂ ಇಲ್ಲಿಗೂ ಎಷ್ಟು ದೂರ ಇದೆ ನೀವೇ ನೋಡಿ ಸರ್ ಒಂದ್ಸಲ. ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ. ಒಟ್ಟಾರೆ ತರಕ್ ಸಾಧ್ಯ ಇಲ್ಲದ ಕೆಲಸ ಸರ್ ಅದು. ದೇವಸ್ಥಾನ ಮಾಡಿ 3 ವರ್ಷ ಆಯ್ತು. ಇದು ನಾವು ಯಾವಾಗ ಮಾಡ್ತೀವಿ ಹೇಳಿ ಸರ್, ನೋಡೋಣ. ಈಗ ನಿಮ್ ಕಣ್ಣಿದಾಗ ನೋಡಿ ಸರ್ ಯಾವ ರೀತಿ ಆಗಿದೆ ಇಲ್ಲ ಅನ್ಕೊಂಡು ನಾವು ಮಾಡಿದೇವ ಅಥವಾ ಇಲ್ಲ ಅನ್ಕೊಂಡು. ನಿನ್ನೆ ಮಾಡಿರ್ತಕ್ಕಂಥದ್ದೆಲ್ಲ ಎಷ್ಟು ಮಟ್ಟಿಗೆ ನ್ಯಾಯ ಇದೆ ಅನ್ನೋದು ಸರ್ ನೀವೇ ನೋಡಿ ಸರ್ ಒಂದ್ಸಲ. ಈ ತರ ವೈಯಕ್ತಿಕವಾಗಿ ಏನೇನೋ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ರೈತರು ಅಂದ್ರೆ ಏನು ಅನ್ನೋದು ಸ್ವಲ್ಪ ಸಾಮಾಜಿಕವಾಗಿ ಅದು ಗೊತ್ತಾಗ್ಲಿ ಸರ್. ಸಾಮಾಜಿಕ ನ್ಯಾಯ ಅನ್ನೋದ್ರ ಬಗ್ಗೆ ಕಣ್ಣೆತ್ತಿ ನೋಡ್ಲಿ, ನ್ಯಾಯ ಅನ್ನೋದು. ಹೌದು, ಈ ಕೆಳಬದಿಗೆ ಗದ್ದೆ ಸರ್, ಗದ್ದೆ ತಲಕಟ್ಟು ಒಗ್ಲು ಮಾಡ್ಲಿಕ್ಕಾಗಿ. ಮತ್ತೆ ಹಂಗಂತ ಕೆರೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಅನ್ಕೊಂಡು ಅದು ಕೆಳಭಾಗದಲ್ಲೇ ಬಿಡಿದೆ. ನಮಗೆ ಅದು ಯಾವ್ದು ಸಂಬಂಧ ಇಲ್ಲ. ಒಗ್ಲು ಮಾಡತಕ್ಕಂಥ ಕನಸು ಇದೆ ನಮಗೆ. ಇದು ಬಿಟ್ಟರೆ ಬೇರೆ ಜಾಗ ಎಲ್ಲಿ ತೋರಿಸಿದಾರೆ? ಈಗ ಬೇರೆ ಕಡೆ ಹಾಕಿನಕಾದ್ರು ಈ ಕಡೆಗೆಲ್ಲ ಕೆರೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ, ಅದ್ರ ಬಗ್ಗೆ ನಾವ್ ಯಾಕೆ ಕೈ ಹಾಕೋಣ? ಭಾರಿ ಕಮ್ಮಿ ಉದ್ದೇಶಪೂರ್ವಕವಾಗಿ ಇದು ಉದ್ದೇಶ ಏನಪ್ಪಾ ಅಂತಂದ್ರೆ, ಅಲ್ಲಿ ಊರಾಗಿರ್ತಕ್ಕಂಥ ಹಿಂದೆ ತೋರಿಸಿರ್ತಕ್ಕಂಥದ್ದು ಸಾರ್ವಜನಿಕ ಒಂದು ಬಾವಿ ಇತ್ತು. ಬಾವಿಯನ್ನು ಮುಚ್ಚಿದ್ದನ್ನ ಗ್ರಾಮದ ಸಭೆಗಳಲ್ಲಿ ಪ್ರಸ್ತಾಪ ಮಾಡಿದ ಒಂದೇ ಒಂದು ಉದ್ದೇಶಕ್ಕಾಗಿ ಇದು ನನ್ನ ಇಲ್ಲಿಂದ ಕಾಲು ಕೇಳಿಸ್ಬೇಕು ಅಂತ ಈ ತರ ಮಾಡ್ತದ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಸರ್. ಮತ್ತಿನ್ನೇನಲ್ಲಿ ಇದು ಸರ್ಕಾರಿ ಬಾವಿಯನ್ನು ಕೇಳಿದ್ವಿ ಪ್ರಸ್ತಾಪ ಮಾಡಿದ್ದಕ್ಕಾಗಿ. ನಾವು ನನ್ನ ಹಿಂದೆ ತೋರಿಸಿದ್ನಲ್ಲ ಅದೇ ಜಾಗದ ಉದ್ದೇಶಕ್ಕಾಗಿ ಈ ತರ ಮಾಡ್ತಿದಾರೆ. ಹೌದು, ಅದು ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆಲ್ಲ ದೂರು ಕೊಟ್ಟಿದೆ. ಅದನ್ನ ತಹಸೀಲ್ದಾರಿಗೆ ದೂರು ಕೊಟ್ಟಾಯ್ತು. ಹಿಂದಿನ ವರ್ಷ ಕೊಟ್ಟಿದ್ರು 25ರಾಗೆ. ಅದನ್ನ ಕೊಟ್ರೆ ಯಾರಿಂದನೂ ಸಹಿತ ಇದ್ ಮಾಡ್ಲಿಕ್ಕಾಗಿಲ್ಲ. ಎಲ್ಲ ಒಂದಿಷ್ಟು ಪುಡಾರಿ ಹುಡುಗರು ದರ್ಪ ತೋರಿಸಿಂದು ಮೆರಿತದ ಸರ್. ಇದಕ್ಕೂ ಅದೇ ತರ ಮಾಡ್ತದ. ಗಲಾಟಿಗೆ ಬರ್ತಾರೆ. ಇಲ್ಲ ಅನ್ಕೊಂಡಲ್ಲ, ಹುಲ್ಲು ಬೆಂಕಿ ಇಡ್ತೀವಿ ಹಾಗೆ ಹೀಗೆ ಅಂತ ಹೆದರ್ಸ್ತಾರೆ. ಹೌದು, ಯಾರು ರಾಜ ಬೆಂಕಿ ಇಟ್ಬಿಟ್ರಿ ಏನ್ ಮಾಡ್ತೀವಿ ಅಂತ ಕೇಳ್ತಾರೆ. ಏನೋ ದೇವ್ರಿಗೆ
ಎಲ್ಲ ನಾವು ಏನು ಮಾಡ್ಲಿಕ್ಕೆ ಅಲ್ಲಿ ನ್ಯಾಯಾಲಯಕ್ಕೆ ಹೋಗತ್ ಬಿಡ್ರಿ ಅಂತ ಹೇಳಿ ಸುಮ್ಮನೆ ಕೈ ಕಟ್ಟಿ ಸುಮ್ಮನೆ ಬಿಡ್ತೀವಿ ಸರ್ ನೋಡಿ. ಕಂಪ್ಲೇಂಟ್ ಕೊಟ್ಟು ಈಗ ಒಂದು 5 ದಿವಸ ಸರಿಗೆ ಇಲ್ಲ, ಪೊಲೀಸರು ಬಂದು ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ವಿ, ಇನ್ನೂ ಬರ್ಲಿಲ್ಲ. ನಾಳೆ ಏನೋ ಬರ್ತೀವಿ ಅಂತ ಹೇಳಿದ್ದಾರೆ. ಬಂದು ನೋಡ್ಕೊಂಡು ಹೋದ್ಮೇಲೆ ಅವ್ರು ಏನ್ ಹೇಳ್ತಾರ ನೋಡ್ಬೇಕಲ್ಲ ಸರ್. ಇನ್ನು ಸರ್ ಸರ್ಕಾರಿ ಬಾವಿ ಅದು ಬಹಳ ಹಳೆ ಬಾವಿ ಸರ್. ಅದು ಅದ್ರಲ್ಲಿ ಇರ್ತಕ್ಕಂಥ ರಿಂಗ್ ಎಲ್ಲ ಅಲ್ಲೇ ಬರ್ತಕ್ಕಂಥ ರಿಂಗ್ ಎಲ್ಲ ಎತ್ತಿಂದ ಎಲ್ಲ ಮಾರಿಗೆ ಎತ್ತಿಂದ ಆಯ್ತದು. ಇಲಾಖೆ ಕಂಪ್ಲೇಂಟ್ ಮಾಡಿದ್ವಿ ಏನು ಮಾಡಿ ಕೆಲಸ ಎಲ್ಲ ರಾಜಕೀಯ ಪವರ್ ಅಲ್ಲ ಸರ್. ರಾಜಕೀಯ ಪವರ್ ಮುಂದೆ ಯಾರು ನಾವ್ ಸಾಮಾನ್ಯ ಜನರ ದೂರೆಲ್ಲ ಯಾರು ಕೇಳ್ತಾರೆ ಈಗ ನಮಗೆ. ನಾವಿಲ್ಲಿ ಒಕ್ಕಲು ಮಾಡ್ತಕ್ಕಂಥ ಜಾಗ ನಮಗೆ ಬೇಕು. ನಾವು ಅಜ್ಜಿನ ಕಾಲದಾಗೂ ಮಾಡಿರ್ತಕ್ಕಂಥ ಜಮೀನು. ಹಂಗಂತ ಜೀವಂತ ಸಾಕ್ಷಿಗಳು ಇದ್ದಾರೆ. ನೀವು ನಮ್ಮ ತಂದೆಯರು ಮಾಡಿದ್ರು ಹೌದು ಇಲ್ಲ ಅನ್ನೋದಕ್ಕೆ. ಹೌದು ಇದೆ, ಜೀವಂತ ಸಾಕ್ಷಿಗಳು ಅಂದ್ರೆ ಇದಾರೆ. ನಮ್ಮ ದೊಡ್ಡಪ್ಪರೆಲ್ಲ ಇದಾರೆ. ಅವರೆಲ್ಲ ಈಗ ಸ್ವಲ್ಪ ನಡಿಲಿಕ್ಕೆ ಎಲ್ಲ ಕಷ್ಟ ಅಜ್ಜ ಆಗ್ಬಿಟ್ಟೈತಿ. ಆದ್ರೂ ಬಂದ್ ಮಾತಾಡ್ತೀನಿ ಅಂತ, ಬೇಡ ಬಿಸಿಲಿಗೆ ಎಲ್ಲ ಟೆಂಪರ್ ಇರ್ತೈತಿ ಬೇಡ ಅನ್ಕೊಂಡು ಈಗ ಕರ್ಕೊ ಬರ್ಲಿಲ್ಲ. ಇಲ್ಲಾಂದ್ರೆ ಬಂದ್ ಮಾತಾಡ್ತೀನಿ ಅಂತದ್ದು. ನಮ್ಮ ಮನೆ ಇದ್ರ ಮೇಲ್ಭಾಗದಲ್ಲೇ ಮನೆ ಇದು. ಯಾರು ತೊಂದರೆ ಕೊಡೋರು ಯಾರು? ಸರ್ ನಮಗೆ ಇಲ್ಲಿ ತೊಂದರೆ ಕೊಡೋದಂದ್ರೆ ಗ್ರಾಮ ಸಮಿತಿಯವರು ಬಂದು ಒತ್ತಡ ಮಾಡ್ತಾರೆ. ಇಲ್ಲಪ್ಪ ನೀ ಇದನ್ನೆಲ್ಲ ತೆಗಿಸು, ಇದನ್ನೆಲ್ಲ ತೆಗಿ ಅಂತೇಳಿ ಸಂಜೆ ಕಡೆ ಹಿಂಗೆಲ್ಲ ಫೋನ್ ಮಾಡಿ ಎಲ್ಲ ಒತ್ತಡ ಮಾಡೋದು. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ನಮ್ಮ ವಿರುದ್ಧವಾಗಿ ಎಲ್ಲ ಟಾರ್ಚರ್ ಮಾಡಿಸಿ ನೋಡ್ತಿದ್ದಾರೆ. ಒಟ್ಟಾರೆ ಗ್ರಾಮ ಸಮಿತಿಯರು. ಈ ಗ್ರಾಮ ಸಮಿತಿ ಅಧ್ಯಕ್ಷರು ಸತೀಶ್ KM ಅಂತೇಳಿ. ಹೌದು ಹೌದು. ಅವ್ರು ಬಿಟ್ರೆ ಅವರು ಕಮಿಟಿ ಎಲ್ಲರೂ ಇರ್ತಾರೆ ಅದ್ರಲ್ಲಿ. ಅವ್ರಿಗೆ ಕಮಿಟಿ ಜೊತೆಗೆ ಎಲ್ಲರೂ ಉದ್ದೇಶನೇ ಇದು, ಮತ್ತಿನ್ನೇನಲ್ಲ. ಕೆಲವ್ರು ಮಾತ್ರ ನಿಮ್ಮ ಅಪ್ಪರ ಕಾಲದಾಗ ಮಾಡಿದ ಜಾಗ ನೀವ್ ಯಾಕೆ ಬಿಟ್ಕೊಡ್ತೀರಿ? ನಿಮ್ ತಂದೆ ಕಾಲದಾಗ ಮಾಡಿರ್ತಕ್ಕಂಥ ಜಾಗ ಅಲ್ಲ, ನೀವ್ ಯಾಕೆ ಬಿಡ್ತೀರಿ ಅಂತ ಕೇಳ್ತಾರೆ ಕೆಲವರು. ಅಂದ್ರೆ ಏನಪ್ಪಾ ಎದುರಿ ಬಂದ್ ಹೇಳಾರಿಲ್ಲ. ಎದುರಿಗೆ ಬೆಳಲಿಕ್ಕೆಲ್ಲ ಅಂದ್ರೆ ಎಲ್ಲ ರಾಜಕೀಯ ಪವರ್ ಸರ್. ರಾಜಕೀಯ ಹೆದರ್ಸ್ತಾರೆ. ನಮ್ಮನ್ನ ಅಲ್ಲ, ನೋಡ್ರಿ ನಾವ್ ಸಣ್ಣರಾಗಿದ್ದಕ್ಕೆ ತಾನೇ ಇಷ್ಟೆಲ್ಲ ಇದ್ ಮಾಡೋದು, ಇವ್ರು ತೊಂದರೆ ಕೊಡೋದು. ಈಗ ನಾವು ಬೇರೆ ಅಂತ ಸಿಕ್ಕಾಕಿ ನಮ್ಮ ರಾಜಕೀಯ ತುಳಿದು ಬಿಡ್ತಾರಂತ ಒಂದು ಭಯ ಸರ್. ಇಲ್ಲಿದೆ ನೋಡಿ ಸಾರ್ವಜನಿಕ ರಸ್ತೆ. ಮೊದಲು ಮೂಲತಃ ಇಲ್ಲಿತ್ತು. ಇದನ್ನೇನ್ ಮಾಡಿದ್ರು 2000 ಇಸ್ವಿಯಾಗ ಸುಮಾರು ಅಂದಾಜು ಇರ್ಬೋದು. NSS ಕ್ಯಾಂಪ್ನವ್ರು ಬಂದಾಗ ಈ ರಸ್ತೆಯನ್ನ ಕೆಸರಾಗ್ತೈತಿ ಅಂದ್ಕೊಂಡು ರಸ್ತೆಯನ್ನು ಮೇಲ್ಭಾಗ ಚೇಂಜ್ ಮಾಡಿದ ನಂತರ ಈ ರಸ್ತೆ ಅಷ್ಟು ಪಾಳು ಬಿದ್ದಿತ್ತು. ಅದ್ರ ನಂತರ ನಮ್ಮ ತಂದೆಯರೆಲ್ಲ ಮಾಡಿರ್ತಕ್ಕಂಥ ಜಮೀನನ್ನ ಉದ್ದೇಶಕ್ಕಾಗಿ ಇಲ್ಲೆಲ್ಲ ಕಣ ಮಾಡ್ಕೊಂಡಿದ್ದು. ಇಲ್ಲಿದೆ ನೋಡಿ ಸರ್ ರಸ್ತೆ, ಸಾರ್ವಜನಿಕ ರಸ್ತೆ. ಮೂಲತಃ ರಸ್ತೆ ಇಲ್ಲಿದೆ. ನಾವು ಈ ಭಾಗದ ಬರ್ತಲ್ಲ, ಇವಷ್ಟು ಸಾರ್ವಜನಿಕ ರಸ್ತೆ ಇತ್ತು ಮೂಲತಃ ಇದು. ನಾವು ಇದರಿಂದ ಈ ಕಡೆ ಕೆರೆ ಸಂಬಂಧಪಡ್ಬೋದು ಜಾಗ ನಮಗೆ ಬೇಡ ಅನ್ಕೊಂಡು ಇದನ್ನು ಏನು ಮುಟ್ಟಕ್ ಹೋಗ್ಲಿಲ್ಲ, ಹಂಗೆ ಬಿಟ್ಟಿದ್ವಿ. ಅದು ಇದಷ್ಟು ರೆವಿನ್ಯೂ ಜಾಗ ಇದೆಲ್ಲ. ನನ್ನ ಹೆಸರು ಅಶೋಕ್ ಅಂತ. ನಾನು ಇವರು ದೊಡ್ಡಪ್ಪನ ಮಗ ಆಗ್ಬೇಕು. ಇದು ಇಲ್ಲಿ ಮೊದಲಿಂದ ಹಳೆ ರೋಡು ಇದೆ ಸರ್. ಇದು ಇಷ್ಟು ದಿವಸ ಏನು ಇಲ್ಲಿ ಯಾರು ಏನು ಇದು ಮಾಡಿರ್ಲಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಇವ್ರು ಯಾವಾಗ ಈಗ ಒಂದು 12 ವರ್ಷದಿಂದ ಏನು ಕಣ ಮಾಡಿದ್ರ, ಅವಾಗ ಇದು ದೇವಸ್ಥಾನ ಜಾಗ, ಇದು ಕೆರೆ ಜಾಗ, ಅದಕ್ಕೆ ಸಂಬಂಧಪಡೋದು ಇದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಇದ್ರು. ಈಗ ಇದರಿಂದ ಹಿಂದಕ್ಕೆ ಇದರಂಗನೆ ಕೆಳಗೆ ರೋಡ್ ಬಂದಿತ್ತು. ಅದು ಕಾರಣಾಂತರ ಹೆಂಗಂತಂದ್ರೆ ಓಡಾಡಕ್ಕೆ ಜನರಿಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಮೇಲ್ಗಡೆ NCC ರೋಡ್ ಮಾಡಿ ಕೆಳಗಡೆ ಇದನ್ನ ಮುಂಜಿದ್ರು, ಮೇಲ್ಗಡೆ ಮಾಡಿಕೊಟ್ರು. ರೋಡಿನ ಸಮಸ್ಯೆ ಆಗಿತ್ತು. ಈಗ ಇದು ಊರಿಗೆ ಬೇಕು ಅಂತ ಹೇಳಿ ಅವರು ಕೇಳ್ತಾರೆ.